ಇದರ ಜೊತೆಗೆ ಈ ರೀತಿಯಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಕಂದಾಯ ಇಲಾಖೆಯಿಂದ ನಾವು ಭೂಮಿ ಸಾಫ್ಟ್ವೇರ್ನಲ್ಲಿ ವಫ್ ಆಸ್ತಿಗಳು ಯಾವುದು ನಮೂದಿಸಿಕೊಂಡಿದ್ದೀವಿ ಅದನ್ನ ಜೋಡಿಸಬೇಕು ಅನ್ನೋದು ಕೂಡ ನಾವು ಮಾಡ್ತಾ ಇದ್ದೀವಿ. ಇಬ್ಬರು ಕೂಡ ಅನುಭವಿಸ್ತಿದ್ರಿ, ಕೂತ್ಕೊಂಡು ಚರ್ಚೆ ಬಗ್ಗೆ. ಅಭಯ ಪ್ರಸಾದ್, ಪ್ರಭು ಚವ್ಹಾಣ್. ಅಧ್ಯಕ್ಷರೇ, ಸುಪ್ರೀಂ ಪಟ್ಟು ಸಂಖ್ಯೆ 1837 ಮಾನ್ಯ ಕಂದಾಯ ಸಚಿವರಿಗೆ ಕೇಳಿ ಬಯಸ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದಾರೆ. ಸನ್ಮಾನ್ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಓಕೆ. ನಮ್ಮ ತಾಲೂಕಿನಲ್ಲಿ 154 ಊರಿದೆ ಸಭಾಧ್ಯಕ್ಷರೇ. 157 ತಾಂಡ ಇದೆ. ತಾಂಡ ಉಲ್ಲೇಖ ಮಾಡಿಲ್ಲ. ಆಮೇಲೆ ನಾನು ಪ್ರತಿ ವರ್ಷ ಗ್ರಾಮ ಸಂಚಾರ ಮಾಡ್ತೀವಿ ಸಭಾಧ್ಯಕ್ಷರೇ. ಊರು ಹೋದ್ರೆ ಸಂಶಾನ ಭೂಮಿ. ನಮ್ಮ ಅವರು ಕಮನರ್ ತಾಲೂಕಾ ಬೇರೆ ಇದೆ, ಅವರ ತಾಲೂಕಾ ಬೇರೆ ಇದೆ. ಬೇರೆ ಬೇರೆ ಊರು ಅವರು ಅಧಿಕಾರಿ ಅವರು ಕಮನರ್ ತಾಲೂಕಾ ಸೇರಿಸ್ಯಾರ, ಅರ್ಧ ಅವರು ಅವರ ಸೇರಿಸ್ಯಾರ. ಇರಲಿ, ನಮ್ಮದೇ ವಿಧಾನಸಭಾ ಕ್ಷೇತ್ರ ಅವ. ಆದರೆ ಇಲ್ಲಿ ಸಂಶಾನ ಭೂಮಿ ಪೂರ್ತಿ ಇಲ್ಲ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಪೂರ್ತಿ ಊರಿನಲ್ಲಿ ಸಂಶಾನ ಭೂಮಿ ಆಗಬೇಕು. ನಂಬರ್ 1. ಆಮೇಲೆ 2ನೇ, ಪೂರ್ತಿ ಮೂಲಭೂತ ಸೌಕರ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಂಪೌಂಡ್ ವಾಲ್, ನೀರಿನ ವ್ಯವಸ್ಥೆ, ವಿದ್ಯುತ್ ಎಲ್ಲ ಕಡಿಮೆ ಇದೆ. ಅದಕ್ಕಾಗಿ ಮಂತ್ರಿ ಆಗ್ತಿದ್ದೆ ನಮ್ಮ ಬಹಳ ಅವ್ರ ಬಗ್ಗೆ